ನೀವು ಒಂದು 20 ಕ್ಷೇತ್ರ ಇಟ್ಕೊಳ್ಳಿ, ಹೊಂದಾಣಿಕೆ ಆಗಿದ್ದಾರೆ 45 ಮೇಲೆ ಇದು ಇಂಡಿಯಾ 15-20 ಸ್ಥಾನಗಳ ಮೇಲೆ ಎಫೆಕ್ಟ್ ಆಗಿದೆ ನೇರವಾಗಿ. ಖಂಡಿತ ಅಲ್ಲಿ ಅಂಕಿಅಂಶನೇ ಬರ್ತಾ ಇದೆಯಲ್ಲ ಆಗಿದೆ. ಇವನ್ ಅತಿಶಿ ಅವರು ಸಹ ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಓಟ್ ತಗೊಂಡಿದ್ದಾರೆ, ಸ್ವಲ್ಪ ಬೈ ಲಕ್ ಅವ್ರು ಗೆದ್ದಿದ್ದಾರೆ. ಬಟ್ ಈ ಥರದ್ದು ಮುಂಚೆಲೇ ಸ್ವಲ್ಪ ಒಂದು ಸ್ಟ್ರಾಟಜಿ ಮಾಡಿದರೆ ಅದು ಚೆನ್ನಾಗಿತ್ತು. ಎಲ್ಲ ಒಂದು ಕಡೆ ಈಗೋ ಪ್ರಾಬ್ಲಮ್ಮು ಮತ್ತೊಂದು ಈ ಥರದ್ದು ಇರ್ಬೋದು, ಸ್ವಾಭಾವಿಕ. ಬಟ್ ಇದೇನು BJPಗೆ ಅಪ್ಪರ್ ಹ್ಯಾಂಡ್ ಅಂತ ಅಲ್ಲ. ಬರುವಂಥ ದಿನಗಳಲ್ಲಿ BJP ಏತರ ಪಕ್ಷಗಳು ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡವ್ರೆ ಈಗಲೂ ಸಹ BJPನ ಕಟ್ಟಾಕೋದಕ್ಕೆ. ಅದೇ ನನ್ನ ಪ್ರಶ್ನೆ ಕೇಳೋಣ ಅಂತಿದೆ. ಇವನ್ ಚುನಾವಣೆ ಆದಮೇಲೆ ಅರವಿಂದ್ ಕೇಜ್ರಿವಾಲ್ ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ BJPಗೆ ಸಹಜವಾಗಿ ಅವರ ರಾಜಕೀಯ ಚಲನವಲನಗಳು ಅಷ್ಟಾಗಿರಲ್ಲ. ಅವರ ಪ್ರತಿಭಟನೆ ಇರ್ಬೋದು ಅಥವಾ ಹೋರಾಟ ಇರ್ಬೋದು, ಅವ್ರ ಕಂಪೇರಿಟಿವ್ ಹೀಸೆ ಫೈಟ್ ಅಂತ ಬಂದಾಗ ಅಥವಾ ಒಂದು ನರೇಷನ್ ಬಿಲ್ಡ್ ಮಾಡೋದ್ರಲ್ಲಿ, ಅಜೆಂಡಾ ಫಿಕ್ಸ್ ಮಾಡೋದ್ರಲ್ಲಿ ಅವ್ರದ್ದೇ ಆದಂಥ ಒಂದು ಶಕ್ತಿಯನ್ನು ಅಂದ್ಕೊಂಡಿದ್ದಾರೆ. ಈಗ ವಿಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಮುಂದಿನ ಸಮೀಕರಣಗಳು ಹೇಗಾಗ್ಬೋದು, ರಾಜಕೀಯ ಚಿತ್ರಣ ಹೇಗಿರುತ್ತೆ, ತಾವು ಯಾವ ರೀತಿ? ಇಲ್ಲ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಹಿಂದೆ ಹೋಗಿಲ್ಲ, ನಮ್ಮ ಹೋರಾಟಗಳು ಮಾಡ್ತಿದ್ದೀವಿ. ಇಲ್ಲಿ ಒಂದು ರೀತಿಯಲ್ಲಿ ಕೇಜ್ರಿವಾಲ್ ಅವರು ಯಾವತ್ತೂ ಹೋರಾಟದಿಂದ ಹಿಂದೆ ಹೋಗೋಂಥ ಅವ್ರದ್ದು ಒಂದು ಜಾಯಮಾನ ಅಲ್ಲ ಅವ್ರದ್ದು. ಇವತ್ತು ಅವ್ರು ಸೋಲಾದರೂ ಸಹ ಮತ್ತು ಇನ್ನಷ್ಟು ಪುಡ್ದೇಳೋಂಥದ್ದು ಅಥವಾ ಪಕ್ಷನ ಇನ್ನಷ್ಟು ಸಂಘಟನೆ ಮಾಡೋಂಥ ಕೆಲಸವನ್ನು ಮಾಡ್ತಾರೆ. ಅದು ಮಾಡಲೇಬೇಕು ಯಾವುದೇ ರಾಜಕೀಯ ಪಕ್ಷ, ಅದು ಅವ್ರಿಗೆ ಅನಿವಾರ್ಯತೆ ಇದೆ. ಬರುವಂಥ ಮುಂದಿನ ಚುನಾವಣೆಗಳಿರ್ಬೋದು, ತಮಿಳ್ನಾಡು ಚುನಾವಣೆ ಇರ್ಬೋದು, ಬಿಹಾರ್ ಚುನಾವಣೆ ಇರ್ಬೋದು, ಬೇರೆ ಯಾವ ಚುನಾವಣೆ ಇದೆ ಸ್ವಾಭಾವಿಕ. ಆದರೆ ಇಲ್ಲಿ ಸ್ವಲ್ಪ ಲೀಡರ್ಗಳಾದವರು ಎಗೇನೆಸ್ಟು BJP ಒಂದು ಹೊಂದಾಣಿಕೆ ಮಾಡ್ಕೊಂಡ್ರೆ ಈ ಥರದ್ದು ಅವಾಂತರಗಳು ಆಗೋದಕ್ಕೆ ಅವಕಾಶ ಇಲ್ಲ. ನೀವು ದೆಹಲಿ ಇರ್ಬೋದು, ಮತ್ತೊಂದು ಇರ್ಬೋದು, ಸ್ವಲ್ಪ ಈಗೋ ಬಿಟ್ಟಿಗೆ ನೋಡಿ. ತಮಿಳ್ನಾಡಲ್ಲಿ DMK ಏನೇ ಸ್ಟ್ರಾಂಗ್ ಇದ್ರು ಸಹ ಎಲ್ಲ ಪಕ್ಷಗಳ ಜೊತೆಲಿ ತೊಗೊಂಡೋವಂಥ ಕೆಲಸ ಮಾಡ್ತು. ಹಾಗಾಗಿ ಪಾರ್ಲಿಮೆಂಟ್ ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಪರ್ಫಾರ್ಮೆನ್ಸ್ ಇಸ್ ವೆರಿ ಗುಡ್. ಈ ಥರದ್ದು ಹೊಂದಾಣಿಕೆ ಮಾಡ್ಕೋಬೇಕಾಗತ್ತೆ ಕೆಲವು ಪಕ್ಷಗಳು. ಹಾಗಾಗಿ ಕಾಂಗ್ರೆಸ್ ಆ್ಯಸ್ ಎ ನ್ಯಾಷನಲ್ ಪಾರ್ಟಿ, ಆ್ಯಸ್ ಎ ಸೀನಿಯರ್ ಪಾರ್ಟಿ ಒಂದು ಸ್ವಾಭಾವಿಕವಾಗಿ ಅಣ್ಣನ ಪಾತ್ರ ಇದ್ದೇ ಇರುತ್ತೆ, ಅದು ಇಲ್ಲ ಅಂತ ಹೇಳೋದಿಲ್ಲ ನಾನು. ಬಟ್ ಕೆಲವು ಹೊಂದಾಣಿಕೆ ಮಾಡ್ಕೊಂಡ್ರೆ ಈ ಥರದ ತಪ್ಪುಗಳು ಮತ್ತೆ ಆಗೋಲ್ಲ. ದೆಹಲಿ ರಾಜಕಾರಣದ ದೃಷ್ಟಿಯಿಂದ ದೆಹಲಿಯನ್ನು ನಾವು ಉಳಿಸ್ಕೋಬೇಕಾಗಿತ್ತು. ಅಂದರೆ BJP ಬಿಟ್ಟು ಬೇರೆ ಪಕ್ಷಗಳು ಉಳಿಸ್ಕೋಬೇಕಾಗಿತ್ತು. ಆ ನಿಟ್ಟಿನಲ್ಲಿ ನಾಟ್ ಓನ್ಲಿ ದೆಹಲಿ, ಯಾವುದೇ ಚುನಾವಣೆ ಮಾಡಿದ್ರೆ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡ್ರೆ ನೀವು ಬಿಹಾರ್ ಇರ್ಬೋದು, ಪಂಜಾಬ್ ಇರ್ಬೋದು, ಎಲ್ಲ ಅನುಕೂಲ ಆಗುತ್ತೆ. ಹೊರಹೊಮ್ಮಿದ್ದಾರೆ ಅವರು. ಸಹಜವಾಗಿ ಅವ್ರ ಮೇಲೆ ನಿರೀಕ್ಷೆ ಇರುತ್ತೆ.